ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಅಂದ್ಕೊಂಡಿದ್ದೀರ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ಬಟ್ ಆಫ್ಕೋರ್ಸ್ ಬೇರೆ ಎಲ್ಲರೂ ಈ ಡೈಲಾಗ್ ಹೊಡೆದಿದ್ದಾರೆ. ಇವತ್ತು ನೀವು ನೋಡಿರೋಂಗೆ ನನ್ನ ಒಂದು ಪರಿಚಯ, ಹಾಗೆ ವಿ ಗೋಯಿಂಗ್ ಔಟ್. ಸೊ ಹಾಗೆ ಒಂದು ಗೆಟ್ ರೆಡಿ ವೀಕ್ಲಿ ಮಾಡೋಣ ಅಂದ್ಕೊಂಡು ಡೂಯಿಂಗ್ ಇಟ್. ಎಸ್, ಹಿಯರ್ ವಿ ಆರ್. ಓಕೆ, ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಶಿವಮೊಗ್ಗದಲ್ಲಿ. ಒಂದು ಸ್ಕೂಲಿಂಗ್ ಬಂದ್ಬಿಟ್ಟು ಮೇರಿ ಮ್ಯಾಕ್ಯುಲೇಟ್ ಅಯ್ಯಪ್ಪ ಸ್ಕೂಲಲ್ಲಾಯಿತು. ಅದಾದಮೇಲೆ ಪಿ ಯು ಬಂದು ನಂದನ್ ಪಿ ಯು ಕಾಲೇಜಲ್ಲಿ ಓದಿದ್ದು. ಅದಾದಮೇಲೆ ಇಂಜಿನಿಯರಿಂಗ್ JNNC ಕಾಲೇಜ್, ನಮ್ಮ JNNC ಕಾಲೇಜ್ ಅಲ್ಲಿ ಓದಿದ್ದು. ಕಾಲೇಜ್ ಮುಗೀತು, ಕಾಲೇಜ್ ಸ್ಟಡೀಸ್ ಆದಮೇಲೆ ಬೆಂಗಳೂರಲ್ಲಿ 2020 ನಮ್ಮದು ಫಸ್ಟ್ ಜಾಬ್ IBM ಅಲ್ಲಿ ಆಯಿತು. IBM ಅಲ್ಲಿಂದ ನಮ್ಮದು ಕರಿಯರ್ ಸ್ಟಾರ್ಟ್ ಆಗಿದ್ದು. IBM ಅಲ್ಲಿ ಆಲ್ಮೋಸ್ಟ್ 2 ವರ್ಷ, 2 ತಿಂಗಳು ಕಮ್ಮಿ ಇತ್ತು 2 ವರ್ಷಕ್ಕೆ, ಅಲ್ಲಿವರೆಗೂ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ನಾನು ಗ್ಯಾಪ್ ತೊಗೊಂಡು UPSC ಎಕ್ಸಾಮ್ ಬರೀಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ಮೋಸ್ಟ್ 1.5 ಇಯರ್ ಗ್ಯಾಪ್ ಆಯಿತು. ಆ ಗ್ಯಾಪಲ್ಲಿ UPSC ಪ್ರಿಪೇರ್ ಆದೆ. ಇನ್ಸೈಟ್ಸಲ್ಲೂ ಕೋಚಿಂಗ್ ತೊಗೊಂಡಿದ್ದೆ, ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ. ಇನ್ಸೈಟ್ಸಲ್ಲಿ ಕೋಚಿಂಗ್ ಆಯಿತು. ಆಮೇಲೆ ಸಮ್ ಪಾಯಿಂಟ್ ಐ ರಿಯಲೈಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್. ಸೊ UPSC ಎಕ್ಸಾಮ್ ಬಂದೆ, ತುಂಬ ಡೆಡಿಕೇಟೆಡಾಗಿ ಕೂತು ಪ್ರಿಪೇರ್ ಆದೆ ನಾನು. that was a wonderful journey, UPSC journey, ಬ್ಯೂಟಿಫುಲ್ ಜರ್ನಿ. ಓಕೆ, ಕೀಪಿಂಗ್ ದಟ್ ಅಪಾರ್ಟ್. ಅದಾದಮೇಲೆ ಮತ್ತೆ ಸರಿ UPSCದು ಆಯಿತು, 2 ಸತಿ ಕೊಟ್ಟೆ ಅಟೆಂಪ್ಟು. ಅದಾದಮೇಲೆ ಐ ರಿಯಲೈಸ್ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ಐ ಸ್ಟಾರ್ಟೆಡ್ ಅಗೇನ್. ಇನ್ಫೋಸಿಸಲ್ಲಿ ಕೆಲಸ ಆಯಿತು, ಮತ್ತು ಇನ್ಫೋಸಿಸಲ್ಲಿ ಜಾಯ್ನ್ ಆದೆ. ಇನ್ಫೋಸಿಸಲ್ಲಿ ಜಾಯ್ನ್ ಆಗಿ ಆಲ್ಮೋಸ್ಟ್ ಅಲ್ಲಿ 2 ವರ್ಷ, ಬಟ್ ಕಂಪ್ಲೀಟ್ ಮಾಡಲಿಲ್ಲ 2 ಇಯರ್ಸ್. ಅಷ್ಟೊತ್ತಿಗೆ ಮದುವೆ ಸೆಟ್ ಆಯಿತು. ಮದುವೆ ಆಗಿ ಮಾರ್ಚಲ್ಲಿ ಮದುವೆ ಆಗಿದ್ದು. ಮದುವೆ ಆಯಿತು. ಮದುವೆ ಆದಮೇಲೆ ಆಸ್ಟ್ರಿಯಾಗೆ ಬಂದೆ, ಅರೇಂಜ್ ಮ್ಯಾರೇಜ್. ಸೊ ಮದುವೆ ಆಗಿ ಸದ್ಯಕ್ಕೆ ಆಸ್ಟ್ರಿಯಾ ದೇಶದಲ್ಲಿದ್ದೀನಿ. ಆಸ್ಟ್ರೇಲಿಯಾ ಅಲ್ಲ, ಇದು ಯುರೋಪಿನ ಒಂದು ಕಂಟ್ರಿ ಆಸ್ಟ್ರಿಯಾ ಅಂತ. ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಎಲ್ಲದಕ್ಕೂ ಇದು ಬಾರ್ಡರ್ ಶೇರ್ ಮಾಡುತ್ತೆ. ಆಸ್ಟ್ರಿಯಾ ದೇಶದಲ್ಲಿದೆ. ಅಫ್ಕೋರ್ಸ್ ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕಮ್ಮಿಂಗ್. ಇಲ್ಲಿ ಬಂದು ಇಟ್ಸ್ ಬೀನ್ ಆಲ್ಮೋಸ್ಟ್ 7 ಮಂತ್ಸ್ ಆಯಿತು. ಮದುವೆ ಆಗಿ 6 ತಿಂಗಳಾಯಿತು. ನಾನು ಮದುವೆ ಆಗಿ 1 ವಾರಕ್ಕೆಲ್ಲ ನನ್ನ ವೀಸಾ ಬಂದಿತ್ತು. ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇಟ್ ವಾಸ್ ತುಂಬ ಡಿಲೇ ಆಗಲಿಲ್ಲ. ನಾನು ನನ್ನ ಗಂಡ ಇಬ್ಬರು ಒಟ್ಟಿಗೆ ಬಂದ್ವಿ. ಸೊ ದ್ಯಾಟ್ ಈಸ್ ಆಲ್ ಟಿಲ್ ನೌ. ಸೊ ಇಲ್ಲಿಗೆ ಬಂದು ಎಕ್ಸ್ಪ್ಲೋರ್ ಮಾಡಿದ್ದು ತುಂಬ ಇದೆ, ಇನ್ನೂ ಮಾಡ್ತಾಯಿದ್ದೀನಿ. ಜರ್ಮನ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. ನಾವೇ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತೀವೋ, ಇಲ್ಲೂ ಹಾಗೇ ಜರ್ಮನ್ ಲ್ಯಾಂಗ್ವೇಜಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮಗೆ ಕೆಲಸ ಆಗಬೇಕು ಅಂದರೆ ಜರ್ಮನ್ ಲ್ಯಾಂಗ್ವೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಯಲ್ಲಿ ಈ ಯೂಟ್ಯೂಬ್ ಚಾನಲ್ ಏನಕ್ಕಪ್ಪ ಅಂದರೆ ನನ್ನ ಒಂದು ಮೆಮೊರೀಸ್, ನನ್ನ ಒಂದು ಎಕ್ಸ್ಪೀರಿಯೆನ್ಸಿಂದ ಇಫ್ ಎಟ್ ಆಲ್ ಒಬ್ರಿಗಾದರೂ ನಾನು ಇನ್ಸ್ಪೈರ್ ಮಾಡ್ತೀನಿ, ಮೋಟಿವೇಟ್ ಮಾಡ್ತೀನಿ ಅನ್ನೋದಿದ್ದರೆ. ಆ್ಯಂಡ್ ಆಲ್ಸೋ ನನ್ನ ಲೈಫ್ ಸ್ಟೈಲ್ ಬಂದುಬಿಟ್ಟು ಯೋಗ, ಜಿಮ್, ಬುಕ್ ಓದ್ತೀನಿ, ಐ ಟಾಕ್ ಅ ಲಾಟ್. ಸೊ ನಿಮ್ಮ ಬಳಿ ನಾನು ಶೇರ್ ಮಾಡ್ಕೊಬಹುದು ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಆಲ್ಸೋ ಸಮ್ವೇರ್ ಐಮ್ ಕಲೆಕ್ಟಿಂಗ್ ಆಲ್ ಆಫ್ ಇಟ್. ಆ್ಯಂಡ್ ಆ ಕ್ವೆಶನ್ಗೆ ಶಿವಮೊಗ್ಗದಲ್ಲಿ ಎಲ್ಲಿ ಅಂತ ಸುಮಾರು ಜನ ಕೇಳಿದ್ರು. ಶಿವಮೊಗ್ಗದಲ್ಲಿ ಪ್ರಾಪರ್ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ನಮ್ಮ ಮನೆ, ಶೇಷಾದ್ರಿಪುರಂ ಅಂತ. ಸೊ ಅಲ್ಲೇ ನಾನು ಕಂಪ್ಲೀಟ್ ಹುಟ್ಟಿದ್ದು, ಬೆಳೆದಿದ್ದು, ಎವ್ರಿಥಿಂಗ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಲಾಟ್ಸ್ ಆಫ್ ಲವ್ ಫ್ರಮ್ ಯು ಗೈಸ್ ಆ್ಯಂಡ್ ಸಪೋರ್ಟ್ ಮಾಡಿ. ಅದನ್ನೆಲ್ಲ ನನ್ನ ಒಂದು ಪರಿಚಯನ ಮುಗಿಸ್ತೀನಿ. ಗೆಟ್ ರೆಡಿ ವಿತ್ ಮೀ ಮಾಡಿಬಿಡ್ತೀನಿ. ಐ ಮೀನ್ ಸ್ವಲ್ಪ ಟೈಮಲ್ಲಿ ಲೆಟ್ ಮಿ ಗೆಟ್ ರೆಡಿ ಫಾಸ್ಟ್. ಫೌಂಡೇಶನ್ ಯೂಸ್ ಮಾಡ್ತೀನಿ.
foundation. Oh, sorry, this foundation tilted. It's nice, but ivaga I'm just keeping it simple ಆಗಿಡುವ ಅಂದ್ಕೊಂಡು So this is my final look. Condensed. I'll make sure it is fun, unfiltered, real. Okay. Subscribe ಮಾಡಿಲ್ಲ ಅಂದರೆ keep supporting guys. Bye. Love you all. See you in the next video. Bye.